ರಾಜ್ಕುಮಾರ್ ಕುಟುಂಬ ಬಿಟ್ಟರೆ ದರ್ಶನ್ ಅವರೇ ಇರೋದು. ಆ ಪಿತೂರಿ ಸತ್ಯಾಂಶ ಹೊರಬರಬೇಕು. ಕರ್ನಾಟಕ ಅವರ ಸೇವೆ ಅತ್ಯಗತ್ಯವಾಗಿದೆ. ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ. ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಬರ್ಬೇಕು ನಾಡು ನುಡಿಗೋಸ್ಕರ. ಕಾನೂನುಗಳಿಗೂ ತೊಡಕಿದೆ, ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಯಾರು ಸಹ ಮುಂದೆ ಬರ್ತಾ ಇಲ್ಲ. ಕೆಲವು ಕಾಣದ ಕೈಗಳು ಅವ್ರ ಹಿಂದೆ ಕೆಲಸ ಮಾಡ್ತಾ ಇದೆ. ಡಿ ಬಾಸ್ ಎಲ್ಲೂ ಕೊಳ್ಳೆ ಹೊಡೆದಿಲ್ಲ. ಅವ್ರು ಈಚು ಬರಲಿ ಅಂತ ಪೂಜಾ ಪುರಸ್ಕಾರಗಳು ಸಹ ಮಾಡ್ತಾ ಇದ್ದಾರೆ ಈ ನಾಡಲ್ಲಿ. ಡಿ ಬಾಸ್ ದರ್ಶನ್ ಇವತ್ತೇನಾದ್ರು ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಬಿಟ್ಟರೆ ದರ್ಶನ್ ಅವರೇ ಇರೋದು. ದರ್ಶನ್ ಅವರು ಕನ್ನಡ ನಾಡು ನುಡಿಗೋಸ್ಕರ ಮತ್ತು ಎಷ್ಟೋ ಬಡವ ಜನತೆಗಳು ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ಸಹಾಯ ಹಸ್ತ ನೀಡಿದ್ದಾರೆ. ಅವರಿಂದ ಪಿತೂರಿ ನಡೀತಾ ಇದೆ. ಆ ಪಿತೂರಿ ಸತ್ಯಾಂಶ ಹೊರಬರಬೇಕು. ಹೊರಬಂದು ಅವರು ಕರ್ನಾಟಕಕ್ಕೆ ದರ್ಶನ್ ಅವರಿಂದ ಸೇವೆ ಆಗಬೇಕು. ಅವ್ರ ಹಿಂದೆ ಲಕ್ಷಾಂತರ ಅಭಿಮಾನಿಗಳು, ನಮ್ಮಂಥ ಆಟೋ ಡ್ರೈವರ್ ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಅವರು ಹಿಂಬಾಲಿಸ್ತಾ ಇದ್ದಾರೆ. ಅಂಥವ್ರಿಗೆ ಜೈವಾಗಿ ಅವ್ರ ಹಿಂದೆ ಬರಬೇಕು. ಕರ್ನಾಟಕ ಜೈ ಡಿ ಬಾಸ್ ಅವರು ಹೊರಬಂದು ಕರ್ನಾಟಕ ಅವರ ಸೇವೆ ಅತ್ಯಗತ್ಯವಾಗಿದೆ. ಅದಕ್ಕೋಸ್ಕರ ಅವ್ರನ್ನ ಯಾವುದೇ ಲಾಯರ್ಗಳಿರ್ಬೋದು, ಅವರು ಲಾಯರ್ ಇರ್ಬೋದು, ಮತ್ತು ಪೊಲಿಟಿಕ್ಸು JDS BJP ಮತ್ತು ಕಾಂಗ್ರೆಸ್ ಇರ್ಬೋದು, ಯಾವುದೇ ಪೊಲಿಟಿಕ್ಸ್ ಅವ್ರನ್ನ ಅದನ್ನು ಹೊರಗಿಟ್ಟು ಕನ್ನಡ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಮತ್ತು ಬಡ ಜನತೆಗೋಸ್ಕರ ದರ್ಶನ್ ಅವರು ಕಷ್ಟಪಡ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಆದಷ್ಟು ಬೇಗ ಈಚೆ ಬರೋಕ್ಕೆ ಈ ನಾಡಿನ ರಾಜಕಾರಣಿಗಳಿಂದ ಹಿಡಿದು ಕವಿಗಳಿಂದ ಹಿಡಿದು ಎಲ್ಲರೂ ಸಹ ವಿಶೇಷವಾಗಿ ಕನ್ನಡ ಫಿಲಮ್ ಚೇಂಬರ್ ಅವ್ರ ಬಗ್ಗೆ ಒಂದು ಲಾಯರ್ನ ಅವರೇ ಹಾಕಬೇಕು. ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಬರ್ಬೇಕು ನಾಡು ನುಡಿಗೋಸ್ಕರ, ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರ. ದರ್ಶನ್ ಅವರ ಸಹಾಯ ಬೇಕೇ ಬೇಕು ಮೇಡಮ್. ನಮ್ಮಂಥ ಬಡವ್ರಿಗೆ ದರ್ಶನ್ ಅವರು ಬೇಕು ಸರ್. ಅಂದರೆ ಇವಾಗ ನೀವು ಇಷ್ಟೊಂದು ಜನ ಸೆಲೆಬ್ರಿಟೀಸ್ಗಳಿಗೆ ಬೆಂಬಲವಾಗಿ ನಿಂತಿದ್ದಂತಹ ದರ್ಶನ್ ರವರು, ಸೊ ಇವಾಗ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಪಡ್ತಿದ್ದಾರೆ ಸರ್. ಮುಖ ಧರಿಸ್ಕೊಂಡು ಅಂತ ಹೋಗೋದೇನು, ನೋ ಕಮೆಂಟ್ಸ್ ಅನ್ನೋದೇನು, ಒಬ್ಬರು ಅವ್ರ ಬಗ್ಗೆ ಮಾತಾಡೋಕ್ಕೆ ಮುಂದೆ ಕೂಡ ಬರ್ತಾ ಇಲ್ಲ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ಅವರೇ? ಎಲ್ಲ ಬರ್ತಾ ಇರ್ಬೇಕಂತಂದ್ರೆ ಅವ್ರಿಗೆ ಸ್ವಲ್ಪ ಈ ಕಾನೂನುಗಳಿಗೂ ತೊಡಕಿದೆ, ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಯಾರು ಸಹ ಮುಂದೆ ಬರ್ತಾ ಇಲ್ಲ. ಆದರೆ ಸತ್ಯಾಂಶ ಹೊರಬರಬೇಕು. ಸತ್ಯಾಂಶ ಹೊರಬಂದು ಅವ್ರು ಈಚೆ ಬರೋಗಂಟ ಸತ್ಯಾಂಶ ಹೊರಬರಲ್ಲ. ಕೆಲವು ಕಾಣದ ಕೈಗಳು ಅವ್ರ ಹಿಂದೆ ಕೆಲಸ ಮಾಡ್ತಾ ಇದೆ. ಅವ್ರನ್ನ ತುಳಿಬೇಕು ಅಧಿಕಾರದ ಇದರಲ್ಲಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಮೆಟ್ಟಿ ನಿಂತು ಅವ್ರು ಈಚೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಅಭಿಮಾನಿಗಳಿಗೆ. ಆದರೂ ಇನ್ನು ಕಾಣದ ಕೈಗಳು ಮಾಡ್ತಾ ಇರೋದಕ್ಕೋಸ್ಕರ ಅದಕ್ಕೋಸ್ಕರನೇ ಡಿ ಬಾಸ್ ಅಭಿಮಾನಿಗಳು ಅವ್ರು ಈಚೆ ಬರಲಿ ಅಂತ ಪೂಜಾ ಪುರಸ್ಕಾರಗಳು ಸಹ ಮಾಡ್ತಾ ಇದ್ದಾರೆ ಈ ನಾಡಲ್ಲಿ. ಅಂಥವ್ರು ಬೇಕೇ ಹೊರತು ಈ ರಾಜ್ಯನ ಕೊಳ್ಳೆ ಹೊಡೆದು ಈ ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಆರಾಮಾಗಿ ಅನುಭವಿಸ್ತಾ ಇರ್ತಾರಲ್ಲ, ಈ ರಾಜಕಾರಣಿಗಳು ಬೇಕಾಗಿಲ್ಲ. ಡಿ ಬಾಸ್ ಎಲ್ಲೂ ಕೊಳ್ಳೆ ಹೊಡೆದಿಲ್ಲ. ಅವರ ರಕ್ತ ಸುರಿಸಿ ಅವರ ಶ್ರಮದಿಂದ 4 ಜನ ಸಾಕ್ತಾ ಇದ್ದಾರೆ. ಉದಾಹರಣೆಗೆ ಪ್ರಾಣಿಗಳು, ಈ ಯಾರು ಪೊಲಿಟಿಕ್ಸ್ ಇರ್ಬೋದು, ಯಾವುದು ಫಿಲಮ್ ಇರ್ಬೋದು, ಯಾರು ಸಹ ಮಾಡ್ತಾ ಇಲ್ಲ. ಆ ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ. ಅಂಥವ್ರು ಒಬ್ಬರನ್ನ ಕೊಲೆ ಮಾಡ್ತಾರೆ ಅಂದರೆ ನಮಗೂ ಸಹ ನಂಬಕಾಯ್ತಿಲ್ಲ. ಸತ್ಯ ಹೊರಬರ್ಬೇಕು ಮೇಡಮ್ ಅವರೇ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟಿ.